ನಮಸ್ಕಾರ ವೀಕ್ಷಕರೇ, ಅಶ್ವವೇಗ ಡಿಜಿಟಲ್ಗೆ ಸ್ವಾಗತ. ನಾನು ಗಂಗಾ ಜಾಧವ್. ಪ್ರಸಿದ್ಧ ಐತಿಹಾಸಿಕ ಸಿನಿಮಾ ಅಂತಾನೆ ಹೇಳಬಹುದು ರಾಮಾಯಣ. ಈ ಒಂದು ರಾಮಾಯಣ ಸಿನಿಮಾ ಇವತ್ತು ಬೆಳಗ್ಗಿನ ಜಾವ 4:15ಕ್ಕೆ ಈ ಒಂದು ಸಿನಿಮಾದ ಟ್ರೈಲರ್ ಅದ್ಭುತವಾಗಿ ರಿಲೀಸ್ ಆಗಿದೆ. ಅದರಲ್ಲೂ ಕೂಡ ಮಿಲಿಯನ್ ಗಟ್ಟಲೆ ವ್ಯೂಸ್ ಅನ್ನ ಪಡೆದುಕೊಂಡಿರುವಂಥದ್ದು ಈ ಸಿನಿಮಾದ ಟ್ರೈಲರ್. ಯಾಕೆ ಈ ಒಂದು ಸಿನಿಮಾದ ಟ್ರೈಲರ್ ಬಹುಮುಖ್ಯವಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿಯೇ ಈ ಒಂದು ಸಿನಿಮಾದ ಟ್ರೈಲರ್ ಅನ್ನ ಬಿಡುಗಡೆ ಮಾಡಿರುವಂಥದ್ದು ಚಿತ್ರತಂಡ. ಎಸ್ಪೆಷಲಿ ಒಂದಷ್ಟು ಉದಾಹರಣೆಗಳು ಇದ್ದೇ ಇರುತ್ತೆ. ಎಲ್ಲವೂ ಒಂದ್ ಕಡೆ ನಾವು ಗಮನಿಸ್ತಾ ಹೋಗೋದಾದ್ರೆ ಸಿನಿಮಾದ ಇತಿಹಾಸದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ, ಅದರಲ್ಲೂ ಕೂಡ ಬೆಳಗ್ಗಿನ ಜಾವದಲ್ಲಿ ಈ ಒಂದು ಸಿನಿಮಾ ರಿಲೀಸ್ ಆಗಿದೆ. ಯಾವುದದು ಸಿನಿಮಾ ಅಂತಂದ್ರೆ ಅದು ರಾಮಾಯಣ ಅನ್ನುವಂಥದ್ದು ಒಂದು ಹೊಸ ಇತಿಹಾಸವನ್ನ ಸೃಷ್ಟಿ ಮಾಡ್ತಾ ಇರುವಂಥದ್ದು. ಎಸ್, ನಾನು ಕೂಡ ಇವತ್ತು ರಾಮಾಯಣ ಟ್ರೈಲರ್ನ ನೋಡಿದೆ. ಅದ್ಭುತವಾಗಿ ಬಂದಿದೆ. ಅದರಲ್ಲೂ ಕೂಡ ಏನು ಅಂತಂದ್ರೆ ರಾಕಿಂಗ್ ಸ್ಟಾರ್ ಯಶ್ ನಿಜಕ್ಕೂ ಕೂಡ ಧೂಳೆಬ್ಸಿದ್ದಾರೆ. ಅಭಿಮಾನಿಗಳು ಅವರ ಒಂದು ಖಡಕ್ ಡೈಲಾಗ್, ಮಾಸ್ ಡೈಲಾಗ್, ಅವರ ಎಂಟ್ರಿ, ಈ ವಿಜುವಲ್ಸ್ ಎಲ್ಲನ್ನೆಲ್ಲ ಗಮನಿಸಿದಾಗ ಸಖತ್ತಾಗಿ ಇಂಟ್ರೆಸ್ಟಿಂಗ್ ಆಗಿ ಕಂಡು ಬರುವಂಥದ್ದು. ಎಲ್ಲರೂ ಕೂಡ ಎದ್ದು ನಿಂತು ಶಿಳ್ಳೆ ಹೊಡಿತಾ ಇದ್ದಾರೆ, ಚಪ್ಪಾಳೆಯನ್ನು ಹೊಡಿತಾ ಇದ್ದಾರೆ. ಅಷ್ಟರ ಮಟ್ಟಿಗಿದೆ. ಯಾಕಂತಂದ್ರೆ ಇದನ್ನ ಮೊಬೈಲ್ನಲ್ಲೇ ರಿಲೀಸ್ ಮಾಡಿರ್ಬೋದು, ಸಾಮಾಜಿಕ ಜಾಲತಾಣದಲ್ಲಿ ಯೂಟ್ಯೂಬ್ನಲ್ಲಿ ರಿಲೀಸ್ ಮಾಡಿರಬಹುದು. ಆದರೂ ಕೂಡ ಅಷ್ಟು ಮೈ ನೆವರಿಳಿಸುವಂತಹ ಅದ್ಭುತವಾದಂತಹ ಟ್ರೈಲರ್ ಇವತ್ತು ರಿಲೀಸ್ ಆಗಿರುವಂಥದ್ದು. ಟ್ರೈಲರ್ ಅನ್ನ ಗಮನಿಸ್ತಾ ಹೋಗೋದಾದ್ರೆ ಈ ಒಂದು ಟ್ರೈಲರ್ನಲ್ಲಿ ರಾವಣನಾಗಿ ರಾಕಿಂಗ್ ಸ್ಟಾರ್ ಯಶ್ ಅವರು ಎಂಟ್ರಿ ಕೊಟ್ರೆ, ಇನ್ನು ಸೌಮ್ಯ ಸ್ವಭಾವವಾಗಿ ಈ ಒಂದು ರಾಮನ ಲುಕ್ ನಲ್ಲಿ ರಣಬೀರ್ ಕಪೂರ್ ಅವರು ಕಾಣಿಸ್ಕೊಂಡಿದ್ದಾರೆ. ಜೊತೆಗೆ ಸಾಯಿ ಪಲ್ಲವಿ ಅವರು ಸೀತೆ ಮಾತಿಯಾಗಿ ನಯನ ಮನೋಹರ ನೋಟದಲ್ಲಿ ಅವರು ಕಾಣಿಸ್ಕೊಂಡಿರುವಂಥದ್ದು. ಅವರ ಆಕ್ಟಿಂಗ್ ಅಬ್ಬಬ್ಬಾ ಹೇಳೋದಕ್ಕೂ ಪದಗಳೇ ಸಿಗಲ್ಲ, ಅಷ್ಟರ ಮಟ್ಟಿಗೆ ಸಖತ್ತಾಗಿರುವಂಥದ್ದು. ಇನ್ನ ರಾವಣನ ಲುಕ್ ಹೇಗಿದೆ ಅಂತಂದ್ರೆ ನಿಜಕ್ಕೂ ಕೂಡ ರಾವಣ ಆಗಿನ ಕಾಲದಲ್ಲಿ ಹಾಗಿದ್ನ. ರಾವಣನಾಗಿ ಯಶ್ ಹೇಗೆ ಕಾಣಿಸ್ಕೊಂಡಿದ್ದಾರೆ, ಒಬ್ಬ ಹೀರೋ ಆಗಿ, ಜೊತೆಗೆ ರಾಕ್ಷಸನ ಗುಣ ಇರಬೇಕು, ಜೊತೆಗೆ ನೋಡಿದ್ರೆ ಎಂತವ್ರಿಗೂ ಕೂಡ ಭಯ ಆಗಬೇಕು. ರಾವಣ ಅಂದ್ರ ತಕ್ಷಣ ಎಲ್ಲರೂ ಕೂಡ ಭಯ ಪಡಬೇಕು. ಆ ಲುಕ್ ನಲ್ಲಿ ಯಶ್ ಹೇಗೆ ಕಾಣಿಸ್ಕೊಳ್ತಾರೆ ಅನ್ನುವಂಥದ್ದು ಎಲ್ರಿಗೂ ಕೂಡ ಪ್ರಶ್ನೆಯಾಗಿತ್ತು. ಆ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಈಗ ತೆರೆ ಎಳೆಯುವಂತಹ ಕೆಲಸವನ್ನ ರಾಮಾಯಣ ಚಿತ್ರತಂಡ ಅದ್ಭುತವಾಗಿ ಮಾಡಿಕೊಟ್ಟಿದೆ. ಅದರಲ್ಲೂ ಕೂಡ ಗ್ರಾಫಿಕ್ಸ್ ಆಗಿರ್ಬೋದು, ವಿಜುವಲ್ಸ್ ಎಫೆಕ್ಟ್ಸ್ ಆಗಿರ್ಬೋದು, ಇವೆಲ್ಲವನ್ನ ಗಮನಿಸಿದಾಗ ಜನರು ಅತಿರಿಕ್ತವಾಗಿ ತುಂಬಾ ದೊಡ್ಡ ಮಟ್ಟದಲ್ಲಿ ಈಗ ಮೆಚ್ಕೊಂಡಿರುವಂಥದ್ದು. ಎಸ್, ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರ್ಬೋದು ಯಶ್ ಅವರ ಎಂಟ್ರಿ ಹೇಗಿದೆ, ಶಿವನ ಒಂದು ಆರಾಧನೆಯನ್ನ ಮಾಡುವಂತಹ ವ್ಯಕ್ತಿಯ ವ್ಯಕ್ತಿತ್ವ ಹೇಗೆ ಬಿಂಬಿಸಲಾಗಿರುವಂಥದ್ದು, ಇದೆಲ್ಲವನ್ನ ಕೂಡ ಗಮನಿಸಿದಾಗ ಯಶ್ ಅವರು ಅದ್ಭುತವಾಗಿ ಲಂಕಾಸುರನ ಅಧಿಪತಿ ರಾವಣ ಸೃಷ್ಟಿಗೆ ಸಂಕಷ್ಟ ಒದಗಿದಾಗಲೆಲ್ಲ ಮಹಾವಿಷ್ಣು ಸ್ವತಃ ಅವತರಿಸಿ ಅದನ್ನು ರಕ್ಷಿಸುತ್ತಾನೆ. ಎಸ್, ಇದೀಗ ಎಂಟ್ರಿ ಆಗ್ತಾ ಇರುವಂಥದ್ದು ರಣಬೀರ್ ಕಪೂರ್ ಅವರು ಈ ಒಂದು ರಾಮನ ಪಾತ್ರದಲ್ಲಿ ಕಾಣಿಸ್ಕೊಂಡಿರುವಂಥದ್ದು. ಸೀತೆ ಮಾತಿಯಾಗಿ ಈಗ ಸಾಯಿ ಪಲ್ಲವಿ ಕೂಡ ಅದ್ಭುತವಾಗಿ ಕಾಣಿಸಿಕೊಳ್ತಾ ಇರುವಂಥದ್ದು. ಸೌಮ್ಯ ಸ್ವಭಾವ ಉಳ್ಳವಂತಹ ಸೀತೆಯ ಪಾತ್ರದಲ್ಲಿ ಕಾಣಿಸ್ಕೊಂಡಿರುವಂಥದ್ದು ನಿಜಕ್ಕೂ ಕೂಡ ಅದ್ಭುತವಾಗಿರುವಂಥದ್ದು. ನೀವು ಗಮನಿಸ್ತಾ ಇರ್ಬೋದು ಈ ಒಂದು ದೃಶ್ಯಾವಳಿಯಲ್ಲಿ ಎಫೆಕ್ಟ್ಸ್ ಯಾವ ಮಟ್ಟಕ್ಕಿದೆ ಅಂತಂದ್ರೆ ಎಲ್ಲರೂ ಕೂಡ ಈ ರೀತಿಯಾಗಿಯೇ ಒಂದು ತ್ರೇತಾಯುಗದಲ್ಲಿ ಈ ಒಂದು ಚಿತ್ರಣ ನಾವು ಕಾಣೋದಕ್ಕೆ ಸಾಧ್ಯ ಅನ್ನುವಂಥದ್ದನ್ನ ಅಚ್ಚುಕಟ್ಟಾಗಿ ಕಟ್ಟಿಕೊಡುವಂತಹ ಪ್ರಯತ್ನವನ್ನ ಕೂಡ ಅವ್ರು ಮಾಡಿದ್ದಾರೆ. ಜೊತೆಗೆ ಈ ಒಂದು ದೃಶ್ಯದಲ್ಲಿ ಒಂದು ಬಿಲ್ಲನ್ನ ಎತ್ತುತ್ತಾರೆ. ಜೊತೆಗೆ ಅಲ್ಲಿ ಒಂದು ಬಿಲ್ಲನ್ನ ಏನು ಎತ್ತುವಂತಹ ಒಂದು ಸಂಗತಿ ಬರುತ್ತಲ್ವಾ, ಆ ಸಂಗತಿಯಲ್ಲಿ ಒಂದಷ್ಟು ಕಟ್ಟಡಗಳು ಬರುತ್ತೆ, ವಾಸ್ತುಶಿಲ್ಪ ವಿನ್ಯಾಸ. ಆ ಒಂದು ವಾಸ್ತುಶಿಲ್ಪ ವಿನ್ಯಾಸ ನಾವು ಭಾರತದಲ್ಲಿ ಕಾಣೋದಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ನಮ್ಮಲ್ಲಿ ಬೇರೆ ರೀತಿಯಾಗಿ ವಾಸ್ತುಶಿಲ್ಪ ಇರುವಂಥದ್ದು. ಈ ಒಂದು ವಾಸ್ತುಶಿಲ್ಪ ಟ್ರೈಲರ್ ಅನ್ನ ಗಮನಿಸಿದಾಗ ಕಂಡು ಬರುವಂತಹ ವಾಸ್ತುಶಿಲ್ಪ ಎಲ್ಲಿ ಅಂತಂದ್ರೆ ನೇಪಾಳದಲ್ಲಿ ಏನು ಕಂಡು ಬರುತ್ತಲ್ವಾ ಕಟ್ಟಡದಲ್ಲಿ, ಆ ಒಂದು ಕಟ್ಟಡದ ವಿನ್ಯಾಸ ಏನಿದೆ ಅದೇ ರೀತಿಯಾದಂತಹ ವಿನ್ಯಾಸ ಈ ಒಂದು ಚಿತ್ರದಲ್ಲಿ ಮಹತ್ತರವಾಗಿ
ಕಾಣಿಸ್ಕೊಂಡಿರುವಂಥದ್ದು. ಯಾಕೆ ನೇಪಾಳದಲ್ಲಿ ಕಾಣುವಂತಹ ವಾಸ್ತುಶಿಲ್ಪವನ್ನ ಇಟ್ಟಿದ್ದಾರೆ? ಯಾಕೆ ಅಂತಂದ್ರೆ ಸೀತಾಮಾತೆ ನೇಪಾಳದಲ್ಲಿ ಹುಟ್ಟಿರುವಂಥವ್ರು, ಜೊತೆಗೆ ನೇಪಾಳಿ ಮೂಲದವರು, ಅವರು ಭಾರತಕ್ಕೆ ಸೊಸೆಯಾಗಿ ಬರ್ತಾರೆ. ಈ ರೀತಿಯಾಗಿ ಒಂದಷ್ಟು ಪುರಾಣಗಳಲ್ಲೂ ಕೂಡ ನಾವು ನೋಡಿರ್ತೀವಿ. ರಾಮ ಹೋಗಿ ಒಂದು ಬಿಲ್ಲನ್ನ ಎತ್ತುವ ಮೂಲಕ ಒಂದು ಸೀತೆಯ ಸ್ವಯಂವರದಲ್ಲಿ ಪಾಲ್ಗೊಳ್ತಾರೆ, ಸೀತೆಯನ್ನ ಒರೆಸ್ತಾರೆ. ಈ ಒಂದು ಬಿಲ್ಲನ್ನ ಎತ್ತುವ ಮೂಲಕ ಶಕ್ತಿಯುಳ್ಳ ರಾಮನಾಗಿ ಕಾಣಿಸ್ಕೊಳ್ತಾರೆ. ಆ ಒಂದು ಕಥೆಯನ್ನ ಕೂಡ ತುಂಬಾ ಅದ್ಭುತವಾಗಿ ತೋರಿಸುವಂತಹ ಪ್ರಯತ್ನಕ್ಕೆ ಕೈ ಹಾಕಿರುವಂಥದ್ದು. ಟ್ರೈಲರ್ನಲ್ಲೂ ಕೂಡ ಆ ಒಂದಷ್ಟು ದೃಶ್ಯಾವಳಿಯನ್ನ ಇಟ್ಟಿದ್ದಾರೆ. ಒಂದ್ ಕಡೆ ಈಗ ರೆಹಮಾನ್ ಅವರು ಈ ಒಂದು ಸಂಗೀತವನ್ನ ಸಂಯೋಜನೆಯನ್ನ ಕೂಡ ಮಾಡಿದ್ದಾರೆ. ಜೊತೆಗೆ BGMಗಳು, ಎಫೆಕ್ಟ್ಸ್ಗಳು, ಸಾಂಗ್ಗಳು ಅದ್ಭುತವಾಗಿ ಕೇಳಿ ಬರ್ತಾ ಇರುವಂಥದ್ದು. ಅಭಿಮಾನಿಗಳು ಕೂಡ ದೊಡ್ಡ ಮಟ್ಟದಲ್ಲಿ ಈ ಒಂದು ಪಾಸಿಟಿವ್ ಕಮೆಂಟ್ಸ್ಗಳನ್ನ ಹಾಕ್ತಾ ಇದ್ದಾರೆ. ಅದರಲ್ಲೂ ಕೂಡ ಯಶ್ ಈ ರೀತಿಯಾಗಿ ಕಾಣಿಸೋದಕ್ಕೆ ಸಾಧ್ಯನಾ? ಯಾಕಂತಂದ್ರೆ ನಾವು ಇಷ್ಟು ದಿನ ಕೂಡ ನೋಡ್ಕೊಂಡು ಬಂದಿರುವಂಥದ್ದು ಹೀರೋಗಳ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ, ಅದ್ಭುತವಾಗಿ ಕಾಣಿಸ್ಕೊಂಡಿರುವಂಥದ್ದು, ಮಾಸ್ ಡೈಲಾಗ್ಗಳನ್ನ ಹೊಡ್ಕೊಂಡು. ಬಟ್ ಆದ್ರೆ ಇಲ್ಲಿ ಬಹುಮುಖ್ಯವಾಗಿ ಒಬ್ಬ ರಾಜನಾಗಿ, ರಾವಣನಾಗಿ, ಜೊತೆಗೆ ಒಬ್ಬ ಶಿವಭಕ್ತನಾಗಿ ಹೇಗೆ ಕಾಣಿಸ್ಕೊಳ್ತಾರೆ ಅಂತಂದ್ರೆ ಅದ್ಭುತವಾಗಿ ಕಾಣಿಸ್ಕೊಂಡಿರುವಂಥದ್ದು. ಅಭಿಮಾನಿಗಳು ಕೂಡ ಒಳ್ಳೊಳ್ಳೆ ಕಮೆಂಟ್ಸ್ಗಳನ್ನು ಹಾಕ್ತಾ ಇದ್ದಾರೆ. ಇಷ್ಟು ದಿನ ಇದ್ದಂತಹ ರಾಖಿ ಬಾಯೇ ಬೇರೆ, ಈಗಿರುವಂತಹ ರಾವಣನೇ ಬೇರೆ ಅನ್ನುವಂಥದ್ದು. ಈಗ ಆಷಾಢ ಮುಗಿತಾ ಇದೆ, ರಾವಣ ಏನು ಶ್ರಾವಣದಲ್ಲಿ ಮಾಸ್ ಆಗಿ ಸಖತ್ತಾಗಿ ಬರ್ತಾರೆ. ಅವ್ರದ್ದೇ ಒಂದು ಡೈಲಾಗ್ ಇದೆ ಅಲ್ಲ, ಆಷಾಢ ಮುಗಿದ್ರೆ ಶ್ರಾವಣ ಬಂದ್ರೆ ನನ್ನ ಮಗ ಟಾಪ್ ಆಗಿ ಬರ್ತೀನಿ ಅಂತ. ಅದೇ ರೀತಿಯಾಗಿ ಈಗ ಆಷಾಢದಲ್ಲಿ ಈಗ ಬಂದಿರುವಂತಹ ಟ್ರೈಲರ್ ಶ್ರಾವಣ ಆದ್ಮೇಲೆ ಯಾವ ರೀತಿಯಾಗಿ ಈ ಸಿನಿಮಾ ತೆರೆಗೆ ಬರುತ್ತೆ ಅನ್ನುವಂಥದ್ದು ಕಾದು ನೋಡ್ಬೇಕಾಗಿದೆ. ಆದ್ರೆ ಜನರು ಕೂಡ ಬಹುಮುಖ್ಯವಾಗಿ ಈ ಒಂದು ಸಿನಿಮಾದ ಟ್ರೈಲರ್ ಅನ್ನ ತುಂಬಾ ಪ್ರೀತಿಯಿಂದ ಒಪ್ಕೊಂಡಿದ್ದಾರೆ. ಅಷ್ಟೇ ಅಚ್ಚುಕಟ್ಟಾಗಿ ಈಗ ಈ ಒಂದು ಸಿನಿಮಾವನ್ನ ತೋರಿಸುವಂಥದ್ದು. ಜೊತೆಗೆ ಈ ಒಂದು ನಮ್ಮ ಭಾರತದ ಸಂಸ್ಕೃತಿ ಏನಿದೆ, ಜೊತೆಗೆ ನಮ್ಮ ಭಾರತದ ವೈವಿಧ್ಯತೆ ಏನಿದೆ, ಅವೆಲ್ಲವನ್ನ ಕೂಡ ಅಚ್ಚುಕಟ್ಟಾಗಿ ತೋರಿಸೋದ್ರಲ್ಲಿ ಒಂದು ಮೇಲುಗೈಯನ್ನ ಸಾಧಿಸಿದ್ದಾರೆ ಇಡೀ ಚಿತ್ರತಂಡ, ಹೋಲ್ ಚಿತ್ರತಂಡ. ಏನು ರಾವಣನಾಗಿ ಯಶ್ ಅವರು ಅದ್ಭುತವಾಗಿ ನಟಿಸಿದ್ದಾರೆ. ಜೊತೆಗೆ ನಮಿತ್ ಮಲ್ಹೋತ್ರಾ ಸೇರಿದಂತೆ ಯಶ್ ಕೂಡ ಈ ಒಂದು ಸಿನಿಮಾಗೆ ಒಂದು ಬಂಡವಾಳವನ್ನ ಕೂಡ ಹೂಡಿಕೆ ಮಾಡಿದ್ದಾರೆ. 4,000 ಕೋಟಿ ವೆಚ್ಚದಲ್ಲಿ ಈ ಒಂದು ರಾಮಾಯಣ ಸಿನಿಮಾ ಈಗ ರೆಡಿ ಆಗಿರುವಂಥದ್ದು. 2 ಭಾಗದಲ್ಲಿ ರೆಡಿ ಆಗಿರುವಂಥದ್ದು ರಿಲೀಸ್ಗೆ. ಮೊದಲ ಭಾಗದಲ್ಲಿ ಈಗ ಶೂಟಿಂಗ್ ಎಲ್ಲ ಆಗಿದೆ. ಈ ಒಂದು ದೀಪಾವಳಿ ಸಂದರ್ಭದಲ್ಲಿ ಈ ಒಂದು ಸಿನಿಮಾ ತೆರೆಗೆ ಬರುವಂಥದ್ದು. ಮತ್ತೆ ಮುಂದಿನ ವರ್ಷ ಈ ಸಿನಿಮಾ 2ನೇ ಭಾಗದಲ್ಲಿ ಬರುತ್ತೆ. ಈಗ ಈ ಒಂದು ಮೊದಲ ಭಾಗದಲ್ಲಿ ಏನನ್ನ ತೋರಿಸುತ್ತೆ ಅಂತಂದ್ರೆ ರಾಮ ಹೇಗೆ ಹುಟ್ಟುತ್ತಾ, ಜೊತೆಗೆ ರಾವಣ ಹೇಗೆ ಹುಟ್ಟುತ್ತಾನೆ, ಅದಾದ ನಂತರ ಸಾಯಿ ಪಲ್ಲವಿ ಅವರ ಪಾತ್ರ ಏನಿದೆ, ಹೇಗೆ ಅವರು ವನವಾಸಕ್ಕೆ ಹೋಗ್ತಾರೆ, ಯಾವ ಕಾರಣಕ್ಕೆ, ಮೊದಲ ಒಂದು ಭಾಗದಲ್ಲಿ ತೋರಿಸ್ತಾರೆ. 2ನೇ ಭಾಗದಲ್ಲಿ ಏನಿದೆ ಅಂತಂದ್ರೆ ಅಲ್ಲಿ ಅನುಭವಿಸುವಂತಹ ಹೇಗೆ ಸೀತಾಮಾತೆಯನ್ನ ಅಪಹರಿಸ್ಕೊಂಡು ಹೋಗ್ತಾರೆ, ಅಲ್ಲಿ ಆಗುವಂತಹ ಕಷ್ಟಗಳೇನು, ಯುದ್ಧಗಳೇನು, ಅದು 2ನೇ ಭಾಗದಲ್ಲಿ. ಈಗ ಮೊದಲ ಭಾಗದ ಮಾತುಕತೆಯಲ್ಲಿದ್ದೇವೆ. ನಿಜಕ್ಕೂ ಕೂಡ ಟ್ರೈಲರ್ ಅದ್ಭುತವಾಗಿದೆ. ಮಿಲಿಯನ್ ಗಟ್ಟಲೆ ವ್ಯೂಸ್ ಅನ್ನ ಪಡೆದುಕೊಳ್ತಾ ಇರುವಂಥದ್ದು. ರಾಮನ ಮುಂದೆ ರಾವಣ ಅಬ್ಬರಿಸ್ತಾ ಇರುವಂಥದ್ದು ಈ ಟ್ರೈಲರ್ ನಲ್ಲಿ ಕಂಡು ಬರ್ತಾ ಇದೆ. ನಿಜಕ್ಕೂ ಕೂಡ ಈ ಒಂದು ಟ್ರೈಲರ್ ಅನ್ನ ನೋಡಿದಾಗ ಎಲ್ಲರಿಗೂ ಕೂಡ ಹೆಮ್ಮೆಯ ವಿಷಯ ಆಗಿರುವಂಥದ್ದು. ಬಾಲಿವುಡ್ ನಲ್ಲಿ ನಮ್ಮ ಒಬ್ಬ ಕನ್ನಡದ ನಟ ಅದ್ಭುತವಾಗಿ ಕಾಣಿಸಿಕೊಂಡಿರುವಂಥದ್ದು. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ.